ಸಬ್ಜೆಕ್ಟ್ ಲಾಜಿಕ್ ಚಾಪ್ಟರ್ 2 ಅಂದ್ರೆ ಅಧ್ಯಾಯ 2 ಅಂದ್ರೆ ಅಧ್ಯಾಯದ ಹೆಸರು ವಿಗಮನದ ರೂಪಾತ್ಮಕ ಆಧಾರಗಳು. ಅದನ್ನು ನಾವು ಫಾರ್ಮಲ್ ಗ್ರೌಂಡ್ಸ್ ಆಫ್ ಇಂಡಕ್ಷನ್. ವಿಗಮನದ ರೂಪಾತ್ಮಕ ಆಧಾರಗಳು. ಫಾರ್ಮಲ್ ಮೀನ್ಸ್ ರೂಪಾತ್ಮಕ, ಗ್ರೌಂಡ್ಸ್ ಮೀನ್ಸ್ ಆಧಾರಗಳು, ಇಂಡಕ್ಷನ್ ಮೀನ್ಸ್ ವಿಗಮನದ ರೂಪಾತ್ಮಕ ಆಧಾರಗಳು. ಹಾಗಾದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಈಗಾಗಲೇ ಕೆಲವು ಕ್ಲಾಸ್ಗಳನ್ನು ಮಾಡಿದ್ದೇವೆ. ಅಂದ್ರೆ ಇಲ್ಲಿ ವಿಗಮನದ ರೂಪಾತ್ಮಕ ಆಧಾರಗಳಲ್ಲಿ ನಾವು ಗೃಹೀತ ತತ್ವ ಎಂದರೇನು, ಗೃಹೀತ ತತ್ವಗಳು ಯಾವುವು ಅಂದ್ರೆ ಫಸ್ಟ್ ನಿಸರ್ಗದ ಏಕಪ್ರಕಾರತೆ ನಿಯಮ, ಎರಡು ಕಾರ್ಯಕಾರಣ ನಿಯಮ. ಅದರಲ್ಲಿ ಫಸ್ಟ್ ಒನ್ ನಿಸರ್ಗದ ಏಕಪ್ರಕಾರತೆ ನಿಯಮ ಎಂದರೇನು, 1 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೊಟ್ಟರು ಕೂಡ ನಾವು ಬರೆಯುವುದು ಅಂತೇಳಿ ಡೆಫಿನೇಷನ್ ಹೇಳಿದ್ವಿ. 5 ಮಾರ್ಕ್ಸ್ ಕೊಟ್ಟರು ಕೂಡ ನಿಸರ್ಗದ ಏಕಪ್ರಕಾರತೆಯ ನಿಯಮಗಳು ಅದರ ಲಕ್ಷಣಗಳು ನಿರೂಪಿಸಿಕೆ ಅಂತ ಹೇಳಿದ್ರು ಕೂಡ ನಾವು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಐದಾರು ಬರೆಯೋದನ್ನು ಕೂಡ ನಾವು ಈಗಾಗಲೇ ಹೇಳಿದ್ವಿ. ನೆಕ್ಸ್ಟ್ ನಾವು ನಿಸರ್ಗದ ನಿಸರ್ಗದ ಏಕಪ್ರಕಾರತೆಯ ಪ್ರಭೇದಗಳು, ಕೈಂಡ್ಸ್ ಆಫ್ ಅಂದ್ರೆ ನಿಸರ್ಗದ ಏಕಪ್ರಕಾರತೆಯ ಪ್ರಭೇದಗಳು, ಯೂನಿಫಾರ್ಮಿಟಿ ಆಫ್ ದಿ ನೇಚರ್ ಅಂದ್ರೆ ಇಲ್ಲಿ ಏಕಪ್ರಕಾರತೆಯ ಪ್ರಭೇದಗಳು ಅನ್ನೋದನ್ನು ಕೂಡ ನೋಡಿದ್ವಿ. ನೆಕ್ಸ್ಟ್ ನಾವು ಅದರಲ್ಲೇ ಅಂದ್ರೆ ಈ ನಿಸರ್ಗದ ಏಕಪ್ರಕಾರತೆಯ ನಿಯಮ ನಂಬಲು ಇರುವ ಆಧಾರಗಳು ಅನ್ನೋದನ್ನು ಕೂಡ ನಾವು ಈಗಾಗಲೇ ನೋಡಿದ್ವಿ. ನೆಕ್ಸ್ಟ್ ನಾವಿಲ್ಲಿ ಯಾವುದು ಕಾರ್ಯಗಳು, ನೆಕ್ಸ್ಟ್ ಕಾರಣವು 3 ಲಕ್ಷಣ, ಬಹುಮುಖ್ಯವಾಗಿ 3 ಲಕ್ಷಣಗಳನ್ನು ಕೂಡ ಒಳಗೊಂಡಿರುತ್ತದೆ ಎನ್ನುವುದನ್ನು ಕೂಡ ನೋಡಿದ್ವಿ. ನೆಕ್ಸ್ಟ್ ನಾವು ಸಬ್ಹೆಡಿಂಗ್ ಅದು ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಅಥವಾ ವಿಷಯಾತ್ಮಕ ಆಧಾರಗಳು ಅನ್ನೋದನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಈಗ ಆ ಹಿನ್ನೆಲೆಯಲ್ಲಿ ನಾವು ಈ ಸಬ್ಹೆಡಿಂಗ್ ಅಂದ್ರೆ ವಿಗಮನದ ವಿಷಯಾತ್ಮಕ ಆಧಾರಗಳು, 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಎಕ್ಸಾಮಿನೇಷನ್ಗೆ ವಿಗಮನದ ವಿಷಯಾತ್ಮಕ ಆಧಾರಗಳು ಯಾವುವು ಅಥವಾ ವಾಸ್ತವಿಕ ನೆಲೆಗಟ್ಟುಗಳು ಯಾವುವು ಅಂತ ಹೇಳಿದ್ರೆ 1 ಅವಲೋಕನ ಅಬ್ಸರ್ವೇಷನ್, 2 ಎಕ್ಸ್ಪೆರಿಮೆಂಟ್ ಪ್ರಯೋಗ. ಇಲ್ಲಿ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೆಳಗಡೆ ಇದೇ ಟಾಪಿಕ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ಈಗ ಹೇಳಿದ್ದು ಹಿಂದೆ ನಾವು ಕ್ಲಾಸ್ ಮಾಡಿದಾಗ ನಾವು ಆಗಿರೋದನ್ನ ಹೇಳ್ತಾ ಹೋದ್ವಿ. ಈಗ ನಾವು ಪ್ರಸ್ತುತ ತರಗತಿಯಲ್ಲಿ ನಾವು ಕ್ಲಾಸ್ ಮಾಡಬೇಕಪ್ಪ ಅಂದ್ರೆ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು, ಇದನ್ನ ನಾವು ಕ್ಲಾಸ್ ಅನ್ನ ಮಾಡ್ತಾ ಇದ್ವಿ. ಅದನ್ನ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಅಥವಾ ಮತ್ತೊಂದು ಹೆಸರು ಕೂಡ ಇದೆ ವಾಸ್ತವಿಕ ನೆಲೆಗಟ್ಟುಗಳಿಗೆ. ಯಾವುದು? ವಿಷಯಾತ್ಮಕ ಆಧಾರಗಳು. ವಿಗಮನದ ವಿಷಯಾತ್ಮಕ ಆಧಾರಗಳು, ವಿಗಮನದ ವಿಷಯಾತ್ಮಕ ಆಧಾರಗಳು. ನಿಮಗೆ ಕ್ವಶನ್ ಅಲ್ಲಿ ವಿಗಮನದ ವಾಸ್ತವಿಕ ನೆಲೆಗಟ್ಟುಗಳು ಯಾವುವು ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಆನ್ಲೈನ್ ಎಕ್ಸಾಮಿನೇಷನ್ನಲ್ಲಿ ಕೊಟ್ಟೇ ಕೊಡ್ತಾರೆ. ಆಗ ಅಥವಾ ಇನ್ನೊಂದು ಪದ ಇದೆ ಯಾವುದು? ವಿಗಮನದ ವಿಷಯಾತ್ಮಕ ಆಧಾರಗಳು ಯಾವುವು ಅಂತ ಕೂಡ ಈ 2 ಪದಗಳಲ್ಲಿ ಯಾವ ಪದವನ್ನು ಕೂಡ ಬಳಕೆ ಮಾಡಿ 2 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಕೇಳಬಹುದು. ಅದಕ್ಕೆ ಆನ್ಸರ್ ಅವಲೋಕನ, 1 ಅವಲೋಕನ ಅಬ್ಸರ್ವೇಷನ್, 2 ಪ್ರಯೋಗ ಎಕ್ಸ್ಪೆರಿಮೆಂಟ್. ಅರ್ಥಾತ್ ನೆಕ್ಸ್ಟ್ ನಾವು ಈಗಾಗಲೇ ಇವೆರಡರಲ್ಲಿ ಯಾವ್ದನ್ನ ಅವಲೋಕನ ಮತ್ತು ಪ್ರಯೋಗ. ಫಸ್ಟ್ ಒನ್ ಅವಲೋಕನ, ಸೆಕೆಂಡ್ ಒನ್ ಪ್ರಯೋಗ, ಹಾಗೆ ನಮಗೆ ಅವಲೋಕನ ಅದಕ್ಕೆ ನಾವು ಎಕ್ಸ್ಪ್ರೆಷನ್ ಈಗಾಗಲೇ ಮಾಡಿದ್ವಿ. ಅವಲೋಕನ ಏನು, ವಾಟ್ ಈಸ್ ಅಬ್ಸರ್ವೇಷನ್, ಅವಲೋಕನ ಎಂದರೆ ಏನು ಅನ್ನೋದನ್ನ ಕೂಡ ಹೇಳಿದ್ವಿ. ನೆಕ್ಸ್ಟ್ ಅವಲೋಕನದ ದೋಷಗಳು, ಅವಲೋಕನದಲ್ಲಿ 2 ವಿಧದಲ್ಲಿ ದೋಷಗಳು ಉಂಟಾಗುತ್ತವೆ. ಒಂದು ಫಸ್ಟ್ ಒನ್ ಅನಾವಲೋಕನ ದೋಷ, ನಾನ್
ಇನ್ನೊಂದು ಅತ್ಯವಶ್ಯಕ ನಿದರ್ಶನಗಳ ಅಥವಾ ಸನ್ನಿವೇಶಗಳ ಮನೋವಲೋಕನ ಅನ್ನೋದನ್ನ ಅವಲೋಕನದಲ್ಲಿ ಮತ್ತೊಬ್ಬ ಎರಡರಲ್ಲಿ ನೋಡಿದ್ವಿ. ನೆಕ್ಸ್ಟ್ ನಾವಿಲ್ಲಿ ಪ್ರಯೋಗ ಅಂದ್ರೆ ಪ್ರಯೋಗ ಇದಕ್ಕೆ ಎಕ್ಸ್ಪ್ರೆಷನ್ ನಿಮಗೆ ಒಂದು ಕ್ವಶನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಇದು ಪ್ರಯೋಗ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಅನ್ನ ನಾವು ಅವರ ಎಕ್ಸಾಮಿನೇಷನ್ ಕೇಳಿದ್ವಿ. ಒಂದು ಅವಲೋಕನ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾವಿಲ್ಲಿ ಪ್ರಯೋಗ ಎಕ್ಸ್ಪೆರಿಮೆಂಟ್ ಹಾಗಾದ್ರೆ ಇಲ್ಲಿ ನಾವು ಹಿಂದೆ ಹೇಳಿ ಪ್ರಯೋಗ ವಾಟ್ ಇಸ್ ಎಕ್ಸ್ಪೆರಿಮೆಂಟ್ ಪ್ರಯೋಗ ಎಂದರೇನು ಅಂದ್ರೆ ಇಲ್ಲಿ ನಮ್ಮಿಂದಲೇ ನಿರ್ಮಿಸಲ್ಪಟ್ಟ ನಮ್ಮ ನಿಯಂತ್ರಣಕ್ಕೊಳಪಟ್ಟ ಕೃತಕ ಉಪಾಧಿಗಳ ಬೆಳಕಿನಲ್ಲಿ ನಾವೇ ಕೃತಕವಾಗಿ ಸೃಷ್ಟಿಸುವ ಘಟನೆಯನ್ನೇ ನಾವು ಪ್ರಯೋಗ ಅಂತ ನಾವು ಕರಿತೀವಿ. ಅನ್ನೋದನ್ನ ನಾವು ಹಿಂದಿನ ಕ್ಲಾಸಲ್ಲಿ ಹೇಳಿದ್ವಿ. ಪ್ರಯೋಗ ಎಂದರೇನು ವಾಟ್ ಇಸ್ ಎಕ್ಸ್ಪೆರಿಮೆಂಟ್ ಅಂದ್ರೆ ನಮ್ಮಿಂದಲೇ ಆರಿಸಲ್ಪಟ್ಟ ಕೃತಕವಾದ ಬೆಳಕಿನಲ್ಲಿ ಕೃತಕ ಸಲಕರಣೆಗಳನ್ನು ಬಳಸಿ ಕೃತಕವಾಗಿ ಸೃಷ್ಟಿಸುವುದೇ ಪ್ರಯೋಗ ಅಂತ ನಾವು ಡೆಫಿನೇಷನ್ ಅನ್ನು ಕೊಟ್ಟಿದ್ವಿ. ಇಲ್ಲಿಯವರೆಗೂ ಕೂಡ ಕ್ಲಾಸ್ ಮಾಡಿದ್ವಿ. ಇನ್ನು ಮುಂದೆ ನಾವೀಗ ಕಂಟಿನ್ಯೂಷನ್ ಪ್ರಯೋಗ ಡೆಫಿನೇಷನ್ ಪ್ರಯೋಗ ಎಂದರೇನು ನಾವು ಹೇಳಿದ್ವಿ. ಹಿಂದಿನ ಕ್ಲಾಸಲ್ಲಿ ಸಿಸ್ಟಮೆಟಿಕ್ ಆಗಿ ಹೇಳಿದ್ವಿ. ನೆಕ್ಸ್ಟ್ ಸೆಬಡಿಗೋ ಪ್ರಯೋಗದ ಲಕ್ಷಣಗಳು. ನೆಕ್ಸ್ಟ್ ಸೆಬಡಿಗೆ ಪ್ರಯೋಗದ ಲಕ್ಷಣಗಳು. ಪ್ರಯೋಗದ ಲಕ್ಷಣಗಳು ಹಾಗಾದ್ರೆ ಇಲ್ಲಿ ನಾವು ಅಂದ್ರೆ ಒಂದು ಅವಲೋಕನ ಪ್ರಯೋಗದ ಲಕ್ಷಣಗಳಲ್ಲಿ ನಾವು ಅಂದ್ರೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಿದ ಪ್ರಯೋಗದ ಲಕ್ಷಣಗಳು ಬರೀರಿ ಅಂತ ಕೇಳಿದ್ರೆ ನಾವು ಬರೀಬೇಕಾಗುತ್ತೆ. ಇಲ್ಲಿ ಪ್ರಯೋಗದ ಲಕ್ಷಣಗಳು ಈ ಪ್ರಯೋಗದ ಲಕ್ಷಣಗಳಲ್ಲಿ ಅಂದ್ರೆ ಒಂದು ಫಸ್ಟ್ ಪ್ರಯೋಗದ ಲಕ್ಷಣಗಳಲ್ಲಿ ಫಸ್ಟ್ ಒಂದು ಅಂದ್ರೆ ನಮ್ಮಿಂದಲೇ ಆರಿಸಲ್ಪಟ್ಟ ನಮ್ಮ ನಿಯಂತ್ರಣಕ್ಕೊಳಪಟ್ಟ ಕೃತಕವಾದ ಬೆಳಕಿನಲ್ಲಿ 4 ಗೋಡೆಗಳ ಮಧ್ಯೆ ನಿರ್ಮಿಸುವುದೇ ಪ್ರಯೋಗ. ಪ್ರಯೋಗದ ಲಕ್ಷಣಗಳಲ್ಲಿ ಫಸ್ಟ್ ಏನು ನಮ್ಮಿಂದಲೇ ಆರಿಸಲ್ಪಟ್ಟ ಕೃತಕವಾದ ಬೆಳಕಿನಲ್ಲಿ ಕೃತಕವಾಗಿ ಸೃಷ್ಟಿಸುವುದೇ ಅಂದ್ರೆ ಇಲ್ಲಿ ಆರ್ಟಿಫಿಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಕೃತಕ ಸಲಕರಣೆಗಳನ್ನು ಬಳಸಿ ಸೃಷ್ಟಿಸುವುದೇ ಪ್ರಯೋಗ. ಇದು ಪ್ರಯೋಗದ ಮೊದಲನೇ ಲಕ್ಷಣ. ಇನ್ನು ಈ ಪ್ರಯೋಗದ ನೆಕ್ಸ್ಟ್ ಎರಡನೇ ಲಕ್ಷಣ ಅಂತಂದ್ರೆ ಅಂದ್ರೆ ಪ್ರಯೋಗದಲ್ಲಿ ನಾವು ಕಾರಣಗಳಿಂದ
5 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನಾದರೂ ಕೂಡ ಕೇಳಿದ್ರೆ ನಾವು ಇಲ್ಲೂ ಕೂಡ ಅಂದ್ರೆ ಒಂದು 4-5 ಪಾಯಿಂಟ್ಸ್ ಅನ್ನು ಬರೆಯಬೇಕಾಗುತ್ತೆ. 5 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ಹೇಗೆ ಅವಲೋಕನ ಮತ್ತು ಪ್ರಯೋಗಗಳಿರುವ ವ್ಯತ್ಯಾಸಗಳು, ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು, ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು, ವ್ಯತ್ಯಾಸಗಳು 5 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ 5 ಮಾರ್ಕ್ಸ್. ನಾವು ಇಲ್ಲಿಂದ ಕ್ಲಾಸ್ ಮಾಡಬೇಕಾಗ್ತೀಗ ಅಂದ್ರೆ ಈ 3rd ಚಾಪ್ಟರ್ ಅಲ್ಲಿ ಇರೋದು 2nd ಚಾಪ್ಟರ್ ಅಲ್ಲಿ ನಾವು ಇಲ್ಲಿಂದ ಕ್ಲಾಸ್ ಅನ್ನು ಮಾಡಬೇಕಾಗುತ್ತೆ. ಅಂದ್ರೆ ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ಕೇಳಿದ್ರೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ ನಾವು 4 ಪಾಯಿಂಟ್ಸ್ ಅನ್ನು ಬರೆಯಬೇಕಾಗುತ್ತೆ. ಇದನ್ನ ನಾವಿಲ್ಲಿ ಏನಿಲ್ಲಿ ಒಂದ್ ಕಡೆ ನಾವು ಡೈರೆಕ್ಟ್ ಮಾಡಿದ್ರು ಬರೆಯಬಹುದು, ಪಾಯಿಂಟ್ಸ್ ಅನ್ನು ಬರೆಯಬಹುದು. ಈ ಕಡೆ ನಾವಿಲ್ಲಿ ಅವಲೋಕನ, ಅವಲೋಕನ, ನೆಕ್ಸ್ಟ್ ಈ ಕಡೆ ಪ್ರಯೋಗ, ಪ್ರಯೋಗ ಎಕ್ಸ್ಪೆರಿಮೆಂಟ್, ಎಕ್ಸ್ಪೆರಿಮೆಂಟ್, ಈ ಕಡೆ ಇದು ಅಬ್ಸರ್ವೇಷನ್, ಇಲ್ಲಿ ನಾವು ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸದಲ್ಲಿ ಫಸ್ಟ್ ಅಂದ್ರೆ ನಾವು ವಿದ್ಯಾರ್ಥಿಗಳಲ್ಲಿ ಕ್ವಶನ್ಸ್ ಕೇಳಿದ್ರೆ ಏನು ಅವಲೋಕನ ಮತ್ತು ಪ್ರಯೋಗ, ಇದರಲ್ಲಿ ನಾವು ಕ್ವಶನ್ಸ್ ಏನಾದರೂ ಕೂಡ ಕೇಳಿದ್ರೆ ಯಾಕೆ ಒಂದು ನಿಸರ್ಗದತ್ತವಾದದ್ದು ಮತ್ತೊಂದು ಕೃತಕವಾದದ್ದು. ಹಾಗಾದ್ರೆ ಯಾವುದು ನಿಸರ್ಗದತ್ತವಾದದ್ದು ಯಾವುದು ಕೃತಕವಾದದ್ದು? ಇಲ್ಲಿ ಎರಡರಲ್ಲಿ ಅದು 5 ಮಾರ್ಕ್ಸ್ ವ್ಯತ್ಯಾಸಗಳು, ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ಕೇಳಿದ್ರೆ ಒಂದು ನಿಸರ್ಗದತ್ತವಾದದ್ದು ಅಥವಾ ದೈವಿದತ್ತವಾದದ್ದು, ಇನ್ನೊಂದು ಕೃತಕವಾದದ್ದು. ಯಾವುದು ಕೃತಕವಾದದ್ದು, ಯಾವುದು ನಿಸರ್ಗದತ್ತವಾದದ್ದು? ಇಲ್ಲಿ ಅವಲೋಕನ ನಿಸರ್ಗದತ್ತವಾದದ್ದು ಅಥವಾ ದೈವಿದತ್ತವಾದದ್ದು, ಅವಲೋಕನವು ನಿಸರ್ಗದತ್ತವಾದದ್ದು, ಅವಲೋಕನ ನಿಸರ್ಗದತ್ತವಾದದ್ದು, ನಿಸರ್ಗದತ್ತವಾದದ್ದು ಅಥವಾ ದೈವಿದತ್ತವಾದದ್ದು, ದೈವಿದತ್ತವಾದದ್ದು, ದೈವಿದತ್ತವಾದದ್ದು. ನೆಕ್ಸ್ಟ್ ನಾವು ಪ್ರಯೋಗಕ್ಕೆ ಬಂದ್ರೆ ಪ್ರಯೋಗವು ಕೃತಕವಾದದ್ದು, ಆರ್ಟಿಫಿಷಿಯಲ್, ಪ್ರಯೋಗವು ಕೃತಕವಾದದ್ದು, ಪ್ರಯೋಗವು ಕೃತಕವಾದದ್ದು ಅಂದ್ರೆ ಆರ್ಟಿಫಿಷಿಯಲ್. ಇನ್ನು ಈ ಅವಲೋಕನದ ವ್ಯಾಪ್ತಿ ಅಂದ್ರೆ ಅವಲೋಕನವನ್ನ ಪ್ರಯೋಗಕ್ಕೆ ನಾವು ಕಂಪ್ಯಾರಿಸನ್ ಮಾಡಿದ್ರೆ ಒಂದು ಗಾಢವಾದದ್ದು, ಇನ್ನೊಂದು ಸಂಕುಚಿತವಾದದ್ದು. ಯಾವುದು ವಿಸ್ತಾರವಾದದ್ದು ಅಥವಾ ಗಾಢವಾದದ್ದು? ಅಂದ್ರೆ ಯಾವುದು ಹೆಚ್ಚು ಗಾಢತೆಯನ್ನು ಒಳಗೊಂಡಿರುತ್ತದೆ? ನಾವು ಪ್ರಶ್ನೆ ಕೇಳಿದ್ರೆ ಮಕ್ಕಳಲ್ಲಿ ಅಂದ್ರೆ ಆಸರೆಯಲ್ಲಿ ಒಂದು ಹೆಚ್ಚು ವ್ಯಾಪ್ತಿ ಉಳ್ಳದ್ದು ಅಂದ್ರೆ ಹೆಚ್ಚು ಗಾಢವಾದದ್ದು, ವಿಸ್ತಾರವಾದದ್ದು ಯಾವುದು? ಅವಲೋಕನ ಮತ್ತು ಪ್ರಯೋಗದಲ್ಲಿ ಯಾವುದು? ಅಂದ್ರೆ ಆನ್ಸರ್ ಅವಲೋಕನದ ವ್ಯಾಪ್ತಿಯು ಪ್ರಯೋಗದ ವ್ಯಾಪ್ತಿಗಿಂತ ಹೆಚ್ಚು ಗಾಢವಾದದ್ದು ಅಥವಾ ವಿಸ್ತಾರವಾದದ್ದು ಅಥವಾ ಹೆಚ್ಚು ವ್ಯಾಪ್ತಿ ಉಳ್ಳದ್ದು. ಇದನ್ನ ಸೆಕೆಂಡ್ ಪಾಯಿಂಟ್ ಬರುತ್ತೆ. ವ್ಯತ್ಯಾಸದಲ್ಲಿ ಏನು? ಅವಲೋಕನದ ವ್ಯಾಪ್ತಿ ಅಥವಾ ಅವಲೋಕನವು ಹೆಚ್ಚು ವ್ಯಾಪ್ತಿ ಉಳ್ಳದ್ದು, ಅವಲೋಕನವು ಹೆಚ್ಚು ವ್ಯಾಪ್ತಿ ಉಳ್ಳದ್ದು, ಹೆಚ್ಚು ವ್ಯಾಪ್ತಿ ಉಳ್ಳದ್ದು.
ಹೆಚ್ಚು ವ್ಯಾಪ್ತಿಯುಳ್ಳದ್ದು ಅಥವಾ ಗಾಢವಾದದ್ದು ಅಥವಾ ವಿಸ್ತಾರವಾದದ್ದು ಯಾಕೆ ಪ್ರಯೋಗಕ್ಕೆ ಕಂಪ್ಯಾರಿಸನ್ ಮಾಡಿದೆ. ಇನ್ನು ಪ್ರಯೋಗವು ಕಡಿಮೆ ವಿಸ್ತಾರವಾದದ್ದು, ಅವಲೋಕನಕ್ಕಿಂತ ಕಡಿಮೆ ವಿಸ್ತಾರವಾದದ್ದು. ಈ ಪ್ರಯೋಗದ ವ್ಯಾಪ್ತಿ, ಪ್ರಯೋಗದ ವ್ಯಾಪ್ತಿಯು ಅವಲೋಕನಕ್ಕಿಂತ ಕಡಿಮೆಯಾದದ್ದು, ಅವಲೋಕನಕ್ಕಿಂತ ಕಡಿಮೆ ಇಳ್ಳದ್ದು, ಅವಲೋಕನಕ್ಕಿಂತ ಕಡಿಮೆ ಇಳ್ಳದ್ದು. ಇನ್ನು ಥರ್ಡ್
ಪುನರಾವರ್ತಿಸಲು ಸಾಧ್ಯವಿಲ್ಲ. ಇನ್ನು ಒಂದು ವೇಳೆ ಪುನರಾವರ್ತಿಸಿದೆ ಆದರೆ ಏನೆಲ್ಲ ಅನಾಹುತಗಳು ಎದುರಿಸಬೇಕಾಗುತ್ತದೆ? ಪುನರಾವರ್ತಿಸದೇ ಆದರೆ ಅನಾಹುತಗಳು ಸಂಭವಿಸುತ್ತವೆ. ಎಷ್ಟೋ ಘಟನಾವಳಿಗಳನ್ನ ನಾವು ಪುನರಾವರ್ತಿಸಿ ಹೋದ್ರೆ ಏನೆಲ್ಲ ಅನಾಹುತಗಳು, ಆಸ್ತಿ ರಕ್ತಪಾತ, ಸಾವು ನೋವುಗಳು ಉಂಟಾಗುತ್ತದೆ. ಯಾಕಂದ್ರೆ ಪ್ರಾಕ್ಟಿಕಲ್ ಏನೋ ಅನ್ಎಕ್ಸ್ಪೆಕ್ಟೆಡ್ ಆದರೆ ಮತ್ತೆ ಪುನಃ ನಾವು ಈ ಉದಾಹರಣೆಗೆ ಒಬ್ಬ ವ್ಯಕ್ತಿ ವಿಷವನ್ನು ಸೇವನೆ ಮಾಡಿ ಸಾವು ನೋವು ತಿಳ್ಕೊಂಡ್ರೆ ವಿಷ ಸೇವನೆ ಏನಾಗುತ್ತೆ ಮತ್ತೆ ನಾವು ಇನ್ನೊಬ್ಬ ವ್ಯಕ್ತಿಗೆ ವಿಷವನ್ನು ಕೊಡಿಸಿ ಅದರಿಂದ ಏನಾಗುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗುವಂತ ಘಟನಾವಳಿಗಳನ್ನ ಮತ್ತೆ ಪುನಃ ನಾವು ನಿಸರ್ಗದಲ್ಲಿ ನಾವು ಪುನರಾವರ್ತಿಸಲು ಬರುವುದಿಲ್ಲ. ಯಾವಾಗ ಯಾವ ರೀತಿಯಲ್ಲಿ ಅವು ಎಷ್ಟು ಕಾಲಾವಕಾಶದಲ್ಲಿ ಸಂಭವಿಸುತ್ತವೆಯೋ ಆ ಅವಧಿಯಲ್ಲೇ ನಾವು ಅವುಗಳನ್ನ ಅವುಗಳನ್ನು ನಾವು ವೀಕ್ಷಿಸಬೇಕಾಗುತ್ತೆ, ನೋಡ್ಬೇಕಾಗ್ತದೆ. ನೆಕ್ಸ್ಟ್ ಆಗುವಂತ ಕೆಲವು ಘಟನಾವಳಿಗಳನ್ನ ನಾವು ಯಾಕೆಂದ್ರೆ ಹಿರೋಶಿಮಾ ಅಂಡ್ ನಾಗಸಾಕಿ ಅಲ್ಲೇ ಹಾಕಿ ಅಂದಿನ ಕಾಲದಲ್ಲಿ ಹಾಕಿದಂತ ಬಾಂಬ್ಗಳು ಈಗಲೂ ಕೂಡ ಅಲ್ಲಿ ಹುಟ್ಟುವಂತ ಮಕ್ಕಳು ಪೋಲಿಯೋ ಅಟ್ಯಾಕ್ ಆಗಿ ಹುಟ್ಟುತ್ತಾರೆ. ಯಾಕಂದ್ರೆ ಅಂತ ಒಂದು ಅಲ್ಲಿ ದುಷ್ಪರಿಣಾಮವನ್ನ ಉಂಟು ಮಾಡ್ತಕ್ಕಂಥದ್ದು, ಆ ಒಂದು ವಿಷಾನಿಗಳು ಅಂತಕ್ಕಂಥದ್ದು ಈಗಲೂ ಕೂಡ ಮಾಂಸದ ಮುದ್ದೆಗಳಾಗಿ ಅಲ್ಲಿನ ಮಕ್ಕಳು ಹುಟ್ಟುತ್ತಾ ಇದ್ದಾವೆ. ಮತ್ತೆ ಪುನಃ ಏನಾಗುತ್ತೆ ಅಂತ ಹೇಳ್ಬೇಕು, ಮತ್ತೆ ನಾವು ಹಾಕಿದ್ರೆ ಮತ್ತೆ ಏನಾಗುತ್ತೆ, ಮತ್ತೆ ಪುನಃ ಅಂಥವುದೇ ಸಾವು ನೋವುಗಳನ್ನು ನಾವು ಕಾಣಬೇಕಾಗುತ್ತೆ. ಅದಕ್ಕೋಸ್ಕರ ನಿಸರ್ಗದಲ್ಲಿ ಸಂಭವಿಸುವಂತಹ ಅದೆಷ್ಟೋ ಘಟನಾವಳಿಗಳನ್ನ ನಾವು ಪುನರಾವರ್ತಿಸಿದ್ದೇ ಆದರೆ ಏನೆಲ್ಲ ಅನಾಹುತಗಳನ್ನ ನಾವು ಅನುಭವಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪುನರಾವರ್ತಿಸಲು ಸಾಧ್ಯವಿಲ್ಲ. ಅವು ಯಾವಾಗ ಆಚರಿಸ್ತವೋ ಆ ಅವಧಿಯಲ್ಲಿ ನಾವು ನಮಗೆ ಲಭ್ಯವಾದಷ್ಟು ಕಾಲಾವಕಾಶದಲ್ಲಿ ನಾವು ಅವುಗಳನ್ನು ವೀಕ್ಷಿಸಬೇಕಾಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಅಂದ್ರೆ ಇಲ್ಲಿ ಏನು ಪ್ರಯೋಗದಲ್ಲಿ ಅಂತ ಘಟನಾವಳಿಗಳನ್ನ ನಾವು ಬೇಕಾದಷ್ಟು ಸಲ ಬೇಕಾದಾಗ ಎಷ್ಟು ಸಲ ಬೇಕಾದರೂ ಕೂಡ ನಾವು ಪುನರಾವರ್ತಿಸಬಹುದು. ಯಾಕೆಂದ್ರೆ ನಿಸರ್ಗದಲ್ಲಿ ಸಂಭವಿಸುವಂತ ಅವಲೋಕನ ನಮಗೆ ಏನು ಅನಾಹುತವನ್ನು ಉಂಟು ಮಾಡಬಹುದು. ಯಾಕೆಂದ್ರೆ ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಬಟ್ ಪ್ರಯೋಗದಲ್ಲಿ ಇದೆಯಲ್ಲ, ಪ್ರಯೋಗದಲ್ಲಿ ನಾವು ಅದರ ಒಂದು ಕೃತಕವಾಗಿ ನಾವು ಘಟನಾವಳಿಗಳನ್ನು ಸೃಷ್ಟಿಸಿ ನಾವು ವೀಕ್ಷಿಸಬಹುದು. ಯಾಕಂದ್ರೆ ಸೂರ್ಯಗ್ರಹಣ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನ ನಾವು ಸೂರ್ಯಗ್ರಹಣ ಕೇಂದ್ರದಲ್ಲಿ ನಿಲ್ಲಿಸಿಕೊಂಡು ಅವನ ಸುತ್ತ ಇನ್ನಿತರೆ ಗ್ರಹಗಳು ಸುತ್ತುವಂಥದ್ದು, ಚಂದ್ರನು ಕೂಡ ಅಲ್ಲಿ ಏನು ಭೂಮಿ ಕೂಡ ಸೂರ್ಯನನ್ನು ಸುತ್ತುತ್ತದೆ. ಸುತ್ತುವಾಗ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬಿದ್ದಾಗ ಆ ಭಾಗ ಅಂತಕ್ಕಂಥದ್ದು ಕತ್ತಲಿನಿಂದ ಆವೃತವಾಗುತ್ತೆ. ಆಗ ಅಲ್ಲಿ ಗ್ರಹಣ ಅಂತಕ್ಕಂಥದ್ದು ಉಂಟಾಗುವಂಥದ್ದು. ಇವೆಲ್ಲವನ್ನು ಕೂಡ ಅನುಪಾತಕ್ಕನುಗುಣವಾಗಿ ಸೂರ್ಯನನ್ನ ಕೇಂದ್ರದಲ್ಲಿರಿಸಿಕೊಂಡು ನಾವು ಸೂರ್ಯಗ್ರಹಣ ಯಾಕೆ ಉಂಟಾಗುತ್ತೆ ಅನ್ನೋದನ್ನ ನಾವು ಪ್ರಯೋಗದಲ್ಲಿ ನಾವು ನೋಡಬಹುದು. ಇದರಿಂದ ಯಾವುದೇ ರೀತಿಯಾದಂತ ನಷ್ಟ ಅಂತಕ್ಕಂಥದ್ದು ನಮಗೆ ಉಂಟಾಗೋದಿಲ್ಲ. ಇದನ್ನ ನಾವಿಲ್ಲಿ ಪ್ರಯೋಗದಲ್ಲಿ ಘಟನಾವಳಿಗಳನ್ನ ಪುನರಾವರ್ತಿಸಬಹುದು. ಪ್ರಯೋಗದಲ್ಲಿ ಘಟನಾವಳಿಗಳನ್ನ ಪುನರಾವರ್ತಿಸಬಹುದು. ಪ್ರಯೋಗದಲ್ಲಿ ಘಟನಾವಳಿಗಳನ್ನ ಪುನರಾವರ್ತಿಸಬಹುದು. ರಿಪಿಟೇಷನ್ ಎಷ್ಟು ಸಲ ಬೇಕಾದರೂ ಕೂಡ ಪುನರಾವರ್ತಿಸಬಹುದು. ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ಫಸ್ಟ್ ಒನ್ ಆಯ್ತು, ಸೆಕೆಂಡ್ ಒನ್ ಆಯ್ತು, ಥರ್ಡ್ ಒನ್ ಆಯ್ತು, ಇನ್ನು ಫೋರ್ತ್ 4 ಮಾಡೋದಾದ್ರೆ 5 ಮಾರ್ಕ್ಸ್ ಅಂದ್ರೆ ಒಂದು 5 ಪಾಯಿಂಟ್ಸ್ ಅನ್ನ ಬರೀಬೇಕಾಗುತ್ತೆ. ಇಲ್ಲಿ 3 ಪಾಯಿಂಟ್ಸ್ ಎಕ್ಸ್ಪ್ರೆಷನ್ ಆಯ್ತು. ನೆಕ್ಸ್ಟ್ ನಮಗೆ 4
4ನೇ ಪಾಯಿಂಟ್ಸ್ ಅಲ್ಲಿ ಅವಲೋಕನವು. 4ನೇ ಪಾಯಿಂಟ್ಸ್ ಅವಲೋಕನವು ಕಡಿಮೆ ಕರಾರುವಕ್ಕಾದದ್ದು. ಅವಲೋಕನವು ಕಡಿಮೆ ಕರಾರುವಕ್ಕಾದದ್ದು. ಅವಲೋಕನವು ಕಡಿಮೆ ಕರಾರುವಕ್ಕಾದದ್ದು. ಕಡಿಮೆ ಕರಾರುವಕ್ಕಾದದ್ದು. ಕರಾರುವಕ್ಕಾದದ್ದು. ಇನ್ನು ಪ್ರಯೋಗವು ಹೆಚ್ಚು ಕರಾರುವಕ್ಕಾದದ್ದು. ಪ್ರಯೋಗ ಹೆಚ್ಚು ಕರಾರುವಕ್ಕಾದದ್ದು. ಪ್ರಯೋಗ ಹೆಚ್ಚು ಕರಾರುವಕ್ಕಾದದ್ದು. ಕರಾರುವಕ್ಕಾದದ್ದು. ಯಾಕೆಂದ್ರೆ ಯಾವ ಹಿನ್ನೆಲೆಯಲ್ಲಿ ನಾವು ಈ ರೀತಿ ನಾವು ತಿಳ್ಕೊಳ್ತೀವಿ ಅಂದ್ರೆ ಅವಲೋಕನ ಅನ್ನುವಂಥದ್ದು ಇದೆಯಲ್ಲ, ನಿಸರ್ಗದಲ್ಲಿ ಸಂಭವಿಸುವಂತ ಅವಲೋಕನ ಅಲ್ಲಿ ಯಾವ ನಮಗೆ ಹೆಚ್ಚು ಕಾಲಾವಕಾಶ ಅಂತಕ್ಕಂಥದ್ದು ಇರೋದಿಲ್ಲ. ಉದಾಹರಣೆಯಾಗಿ ಸೂರ್ಯಗ್ರಹಣ ಉಂಟಾಗುತ್ತೆ ನಿಸರ್ಗದಲ್ಲಿನ ಅವಲೋಕನದಲ್ಲಿ ಆ ಎಷ್ಟು ಸಮಯದಲ್ಲಿ ನಮಗೆ ಅದು ಲಭ್ಯವಾಗುತ್ತೋ ಅಷ್ಟೇ ಸಮಯದಲ್ಲಿ ಅದರ ಬಗೆಗಿನ ಜ್ಞಾನವನ್ನು ನಾವು ತಿಳ್ಕೋಬಹುದು. ಅದಕ್ಕಿಂತ ಹೆಚ್ಚು ಜ್ಞಾನವನ್ನು ಹೆಚ್ಚು ಸಮಯ ತೆಗೆದುಕೊಂಡು ನಾವು ವೀಕ್ಷಿಸಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ನಮ್ಮ ನಿಯಂತ್ರಣದಲ್ಲಿ, ಅಂದ್ರೆ ಅವಲೋಕನ ಕಾರಣ ನಿಯಂತ್ರಣದಲ್ಲಿ ಇರುವುದಿಲ್ಲ. ನಿಸರ್ಗಕ್ಕೆ ಒಳಪಟ್ಟಿರೋದ್ರಿಂದ ಅದು ದೈವಿಕವಾದದ್ದರಿಂದ ಇರುವಂತಹ ಅವಧಿಯಲ್ಲೇ ನಾವು ಜ್ಞಾನವನ್ನು ಪಡ್ಕೋಬೇಕಾಗುತ್ತೆ. ಆ ಘಟನೆಗೆ ಸಂಬಂಧಪಟ್ಟಂತ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ಕೆಲವೇ ಸೆಕೆಂಡ್ಗಳಲ್ಲಿ ಸಂಭವಿಸಬಹುದು, ಕೆಲವೇ ಸೆಕೆಂಡ್ಗಳಲ್ಲಿ ಸಂಭವಿಸಿ ಇಲ್ಲವಾಗಬಹುದು. ಆ ಇರುವಂತಹ ಅವಧಿಯಲ್ಲಿ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕೆಂದ್ರೆ ನಾವಿನ್ನೂ ಕೂಡ ಪ್ರಿಪರೇಷನ್ ಆಗಿದ್ದಂಗಲೇ ಅದು ಇದ್ದು ಇಲ್ಲವಾಗಬಹುದು. ಅಂದ್ರೆ ಕೆಲವೇ ಸೆಕೆಂಡ್ಸ್ ಅಲ್ಲಿ ಅದು ಸಂಭವಿಸುವುದು. ಆ ಅವಧಿಯಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತ ಸೂರ್ಯಗ್ರಹಣ ಹೇಗೆ ಉಂಟಾಗುತ್ತೆ, ಸೂರ್ಯಗ್ರಹಣದಿಂದ ಉಂಟಾಗುವಂತಹ ದುಷ್ಪರಿಣಾಮಗಳೇನು, ಅದರ ಗುಣಲಕ್ಷಣಗಳೇನು, ಅದರ ಕಾರಣಗಳೇನು, ಇವುಗಳನ್ನು ಕೂಲಂಕುಷವಾಗಿ ನಾವು ಅವುಗಳ ಒಂದು ವಿವರಣೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅದರ ಬಗೆಗಿನ ಅಂದರೆ ನಿಸರ್ಗದಲ್ಲಿ ಸಂಭವಿಸುವಂತ ಘಟನೆಗಳ ಬಗೆಗಿನ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಯಾಕೆಂದ್ರೆ ಅಲ್ಲಿ ಸಮಯದ ಅಭಾವ ಇರುತ್ತೆ, ಹೆಚ್ಚು ಕಾಲಾವಕಾಶ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಇದು ಕಡಿಮೆ ಕರಾರುವಕ್ಕಾದದ್ದು. ಯಾವ ಹಿನ್ನೆಲೆಯಲ್ಲಿ ನಾವು ತೆಗೆದುಕೊಳ್ಳಿ ಕಡಿಮೆ ಕರಾರುವಕ್ಕಾದದ್ದು ಅಂದ್ರೆ ಇದರಿಂದ ನಾವು ಘಟನೆಯ ಬಗೆಗಿನ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲಲ್ಲ. ಆ ಹಿನ್ನೆಲೆಯಲ್ಲಿ ಇದು ಕಡಿಮೆ ಕರಾರುವಕ್ಕಾದದ್ದು. ಇನ್ನು ಪ್ರಯೋಗಕ್ಕೆ ಬಂದ್ರೆ ಪ್ರಯೋಗವು ಹೆಚ್ಚು ಕರಾರುವಕ್ಕಾದದ್ದು. ಅಂದ್ರೆ 4 ಗೋಡೆಗಳ ಮಧ್ಯೆ ಸಂಭವಿಸುವಂತ, ಅಂದ್ರೆ ನಾವು ಸೃಷ್ಟಿಸುವಂತ, ಇಲ್ಲಿ ಅವಲೋಕನಕಾರನ ನಿಯಂತ್ರಣದಲ್ಲಿ ಪ್ರಯೋಗ ಇರುತ್ತೆ. ಇಲ್ಲಿ ಅವಲೋಕನಕಾರನು ಸೃಷ್ಟಿಸುವ ಪ್ರಯೋಗ ಏನಿದೆಯೋ ಅದು ನಾವು ಎಲ್ಲಿಯ ತನಕವಾದರೂ ಕೂಡ, ಎಷ್ಟು ಸಲ ಬೇಕಾದರೂ ಕೂಡ, ಬೆಳಗಿನಿಂದ ಸಾಯಂಕಾಲ ತನಕ ಕೂಡ ನಾವು ಆ ಘಟನೆಯನ್ನ ವೀಕ್ಷಿಸಬಹುದು. ಸಮಯದ ಅಭಾವ ಇರುವುದಿಲ್ಲ. ನಮಗೆ ಬೇಕೆಂದಾಗ ಎಷ್ಟು ಸಲ ಬೇಕಾದರೂ ಕೂಡ ಪುನರಾವರ್ತಿಸಬಹುದು. ರಿಪಿಟೇಷನ್, ಮತ್ತೆ ಮತ್ತೆ ಪುನಃ ನಾವು ನಮಗೆ ಮನದಟ್ಟಾಗುವವರೆಗೂ ಕೂಡ, ನಮಗೆ ಮನವರಿಕೆ ಆಗುವ ತನಕನೂ ಕೂಡ ನಾವು ಆ ಘಟನೆಯನ್ನ ನಾವು ವೀಕ್ಷಿಸಬಹುದು. ಅದರ ಕನ್ಫರ್ಮೇಷನ್ ಆಗೋ ತನಕನೂ ಕೂಡ ಆ ಘಟನೆಯ ಬಗೆಗಿನ ಜ್ಞಾನ ನಮಗೆ ಮನದಟ್ಟಾಗುವವರೆಗೂ ಕೂಡ, ಮನವರಿಕೆ ಆಗೋ ತನಕನೂ ಕೂಡ ನಾವು ಅದನ್ನ ಹೆಚ್ಚು ಸಮಯವನ್ನು ತೆಗೆದುಕೊಂಡು ನಾವು ವೀಕ್ಷಿಸಬಹುದು. ಇಲ್ಲಿ ಅಥವಾ ಒಂದು ಸಲ ನಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ಪುನಃ ಆ ಘಟನೆಯನ್ನ ನಾವು ರಿಪಿಟೇಷನ್ ಮಾಡಬಹುದು. ಹಿಂದಕ್ಕೆ ತೆಗೆದುಕೊಂಡು ಮತ್ತೆ ಪುನಃ ನಾವು ಅದನ್ನು ವೀಕ್ಷಿಸಬಹುದು. ಆ ಹಿನ್ನೆಲೆಯಲ್ಲಿ ಪ್ರಯೋಗದಲ್ಲಿ ಇಲ್ಲಿ ಸಮಯದ ಅಭಾವ ಇರುವುದಿಲ್ಲ,
ಎಷ್ಟು ತನಕ ನಾವು ಕೂಡ ನಾವು ಆ ಘಟನೆಯನ್ನ ಪ್ರಯೋಗದಲ್ಲಿ ವೀಕ್ಷಿಸಬಹುದು. ಒಂದು ಸಲ ನಮಗೆ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೊಂದು ಸಲ ನಾವು ರಿಪಿಟೇಷನ್ ಪುನರಾವರ್ತಿತಗೊಳಿಸಬಹುದು. ಆ ಹಿನ್ನೆಲೆಯಲ್ಲಿ ಪ್ರಯೋಗವು ಹೆಚ್ಚು ಕರಾರುವಾದದ್ದು. ಯಾಕೆಂದ್ರೆ ಇಲ್ಲಿ ಆ ಘಟನೆಯ ಬಗೆಗಿನ ಜ್ಞಾನವನ್ನ ಸೂರ್ಯಗ್ರಹಣ ಇರುವುದು, ಚಂದ್ರಗ್ರಹಣ ಇರುವುದು, ಇವುದರ ಬಗೆಗಿನ ಜ್ಞಾನವನ್ನ ನಾವು ಹೆಚ್ಚು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕೆಂದ್ರೆ ಇಲ್ಲಿ ಸಮಯದ ಅಭಾವ ಇರುವುದಿಲ್ಲ. ಇನ್ನು ಇಲ್ಲಿ ಇಲ್ಲಿ ಅವಲೋಕನವು ಅವಲೋಕನದಲ್ಲಿ ನಮ್ಮ ಕಿಂಚಿತ್ತು ನಮ್ಮ ಪಾತ್ರ ಇರೋದಿಲ್ಲ. ನಮ್ಮ ಪಾತ್ರ ಏನನ್ನು ಕೂಡ ಅವಲೋಕನದಲ್ಲಿ ವೀಕ್ಷಿಸುವಂಥದ್ದು, ಅವಲೋಕಿಸುವಂಥದ್ದು, ನೋಡುವಂಥದ್ದು. ಅದಕ್ಕೂ ಅಧಿಕವಾಗಿ ನಾವಲ್ಲಿ ಯಾವುದೇ ರೀತಿಯಾದಂಥ ಮಾರ್ಪಾಡನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಉದಾಹರಣೆಯಾಗಿ ಮಳೆ ಸಂಭವಿಸುತ್ತೆ. ಮಳೆ ಬರಬೇಕು ಅಂದ್ರೆ ನಮಗೆ ಮಳೆ ಮಾತ್ರ ಬೇಕು, ನೀರು ಮಾತ್ರ ಬೇಕು. ಇಲ್ಲಿ ಅವಲೋಕನದಲ್ಲಿ ಅಂದ್ರೆ ನಿಸರ್ಗದಲ್ಲಿ ಸಂಭವಿಸುವಂತ ಅವಲೋಕನದಲ್ಲಿ ನಮಗೆ ಯಾವ ಉದಾಹರಣೆಯಾಗಿ ಮಳೆಗೆ ನಮಗೆ ನೀರು ಮಾತ್ರ ಬೇಕು. ಅದರಿಂದ ಉಂಟಾಗ್ತಕ್ಕಂಥ ಕೆಲವೊಂದರಲ್ಲಿ ಮಿಂಗಲ್ ಆಗಿರ್ತಾವಲ್ಲ, ನಮಗೆ ಯಾವುದೋ ಒಂದು ಉದಾಹರಣೆ ಮಳೆ ಬೇಕು, ನೀರು ಬೇಕು ಅಂತಂದ್ರೆ ಮೋಡಗಳಿರ್ತವೆ. ಮೋಡಗಳು ಒಂದಕ್ಕೊಂದು ಡಿಕ್ಕಿ ಹೊಡಿತವೆ, ಮಿಂಚು ಉಂಟಾಗುತ್ತೆ. ಮಿಂಚಿನಿಂದ ಗುಡುಗು, ಗುಡುಗಿನಿಂದ ಸಿಡಿಲು, ಅವುಗಳ ಮಧ್ಯೆ ನೀರು ಅಂತಕ್ಕಂಥದ್ದು, ಮಳೆ ಅಂತಕ್ಕಂಥದ್ದು ಬರುವಂಥದ್ದು. ಆದರೆ ನಮಗೆ ಅವು ಇಷ್ಟ ಇಲ್ಲ. ಅವುಗಳ ಅನಾಹುತವನ್ನ ಉಂಟು ಮಾಡ್ತವೆ. ಆ ಕೆಡುಕುಗಳು ನಮ್ಗೆ ಇಷ್ಟವಿಲ್ಲದ್ದು. ಅವುಗಳು ಬೇಡ, ನೀರು ಮಾತ್ರ ಬೇಕು ಅಂದ್ರೆ ಅದನ್ನ ಪ್ರತ್ಯೇಕಗೊಳಿಸಲು ಸಾಧ್ಯವಿಲ್ಲ. ಯಾಕೆಂದ್ರೆ ಅದು ನಮ್ಮ ಅಧೀನದಲ್ಲಿ ಇರುವುದಿಲ್ಲ, ನಮ್ಮ ಹೋಲ್ಡಿಂಗ್ನಲ್ಲಿ ಇರಲ್ಲ, ನಮ್ಮ ಹಿಡುವಳಿಯಲ್ಲಿ ಇರಲ್ಲ. ಅವುಗಳು ಹೇಗೆ ಆಕರ್ಷಿಸುತ್ತವೆಯೋ ಅವುಗಳ ಮಧ್ಯೆ ನಾವು ಲಾಭವನ್ನು ಪಡ್ಕೋಬೇಕು. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಅವಲೋಕನದಲ್ಲಿ ಯಾಕೆ ನಾವು ಇದನ್ನ ಅವಲೋಕನ ಅಂತಕ್ಕಂಥದ್ದು ನಿಷ್ಕ್ರಿಯ ಅನುಭವ ಅಂತ ನಾವು ಯಾಕೆ ಹೇಳ್ತಿದ್ರೆ, ಅವಲೋಕನದಲ್ಲಿ ನಮ್ಮ ಯಾವುದೇ ಪಾತ್ರ ಇರುವುದಿಲ್ಲ. ಎಲ್ಲಿ ನಾವು ಅವಲೋಕನದಲ್ಲಿ ಸೀಮಿತವಾಗಿರ್ತದೆ, ನಮ್ಮ ಪಾತ್ರ ವೀಕ್ಷಿಸುವುದಷ್ಟೇ ಆಗಿರುತ್ತದೆ. ಅದಕ್ಕೂ ಹೊರತಾಗಿ ಅಧಿಕವಾಗಿ ನಾವು ಏನನ್ನೂ ಕೂಡ ಅಲ್ಲಿ ಮಾಡಲಾರೆವು. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಅವಲೋಕನವು ನಿಷ್ಕ್ರಿಯ ಅನುಭವ. ಅವಲೋಕನವು ನಿಷ್ಕ್ರಿಯ ಅನುಭವ. ನಿಷ್ಕ್ರಿಯ ಅನುಭವ ಯಾಕೆಂದ್ರೆ ನಾವು ಅಲ್ಲಿರ್ತಕ್ಕಂಥ ಅನುಕೂಲತೆಯನ್ನ, ಲಾಭವನ್ನ ನಾವು ಪಡ್ಕೊಳ್ಳೋದಷ್ಟೇ ಮಾತ್ರ, ಅಷ್ಟಕ್ಕೆ ಮಾತ್ರ ನಾವು ಸೀಮಿತವಾಗಿರ್ತೀವಿ. ಆ ಹಿನ್ನೆಲೆಯಲ್ಲಿ ನಿಷ್ಕ್ರಿಯ ಅನುಭವ ಅಂದ್ರೆ ಅವಲೋಕನಕಾರನ ಪರಿಸ್ಥಿತಿ ಅಲ್ಲಿ ಅದು ನ್ಯೂಟ್ರಲ್, ನಿಷ್ಕ್ರಿಯವಾಗಿರುತ್ತೆ. ಇರೋದನ್ನ ಆಸ್ವಾದಿಸುವುದಷ್ಟೇ, ಅನುಭವಿಸುವುದಷ್ಟೇ ಅವನ ಒಂದು ಪ್ರಯತ್ನವಾಗಿರುತ್ತೆ. ಅದಕ್ಕೂ ಮಿಗಿಲಾಗಿ ಏನನ್ನೂ ಕೂಡ ಅವನು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇನ್ನು ಪ್ರಯೋಗಕ್ಕೆ ಬಂದ್ರೆ ಪ್ರಯೋಗವು ಸಕ್ರಿಯ ಅನುಭವ. ಪ್ರಯೋಗ ಅಂತಕ್ಕಂಥದ್ದು ಸಕ್ರಿಯ ಅನುಭವ. ಯಾಕೆ ನಾವು ಪ್ರಯೋಗ ಸಕ್ರಿಯ ಅನುಭವ ಅಂತ ಕರಿತೀವಿ ಅಂದ್ರೆ, ಪ್ರಯೋಗವು ಇದು ಅವಲೋಕನಕಾರನ ನಿಯಂತ್ರಣದಲ್ಲಿರುವುದರಿಂದ ಪ್ರಯೋಗದಲ್ಲಿ ಅವಲೋಕನಕಾರನೇ ಅವನು ಕಮಾಂಡ್ ಆಗಿರ್ತಾನೆ. ಅವನು ಎಷ್ಟು ಸಲ ಬೇಕಾದರೂ ಕೂಡ, ಹೇಗೆ ಬೇಕಾದರೂ ಕೂಡ, ಹೆಚ್ಚು ಕಾಲಾವಕಾಶವನ್ನು ಕೂಡ ಅವನು ಘಟನೆಯನ್ನ ವೀಕ್ಷಿಸಬಹುದು. ಆ ಹಿನ್ನೆಲೆಯಲ್ಲಿ ಏನು ಪ್ರಯೋಗದಲ್ಲಿ ಅವಲೋಕನಕಾರನ ಹಿಡಿತಕ್ಕೆ, ಅದು ಪ್ರಯೋಗವು ಅವಲೋಕನಕಾರನ ಹತೋಟಿಯಲ್ಲಿ ಇರೋದ್ರಿಂದ ಅದೇ ನಾವು ಕಂಟ್ರೋಲ್ಡ್ ಅಬ್ಸರ್ವೇಷನ್. ಪ್ರಯೋಗ ಎನ್ನುವುದು ಕಂಟ್ರೋಲ್ಡ್ ಅಬ್ಸರ್ವೇಷನ್ ಅಂದ್ರೆ ಪ್ರಯೋಗವು ಏನು ನಿಯಂತ್ರಿತ ಅವಲೋಕನ ಎಂದು ಕರೆಯಲಾಗುತ್ತದೆ. ಪ್ರಯೋಗವು ಸಕ್ರಿಯಾನುಭವವಾದದ್ದು. ಪ್ರಯೋಗವು ಸಕ್ರಿಯಾನುಭವವಾದದ್ದು. ಪ್ರಯೋಗವು ಸಕ್ರಿಯಾನುಭವವಾದದ್ದು. ಯಾಕೆಂದ್ರೆ ಪ್ರಯೋಗದಲ್ಲಿ ಅವಲೋಕನಕಾರನ ಅದು ಹಿಡಿತದಲ್ಲಿ ಇರುತ್ತದೆ, ಅವನ ನಿಯಂತ್ರಣದಲ್ಲಿರುತ್ತೆ, ಅವನ ಪಾತ್ರ ಮೇಲುಗೈಯಾಗಿರುತ್ತೆ. ತನಗೆ ಬೇಕಾದಾಗ ಎಷ್ಟು ಸಲ ಬೇಕಾದರೂ ಅವನು ಪುನರಾವರ್ತಿಸಬಹುದು. ಅವನೇ ಅಲ್ಲಿ ತನ್ನ ಹತೋಟಿಯಲ್ಲಿರೋದ್ರಿಂದ ಎಷ್ಟು ಸಲ ಬೇಕಾದರೂ ಕೂಡ ಅವನು ಅದನ್ನ ರಿಪೀಟ್ ಮಾಡಬಹುದು. ಅಂದರೆ ಪ್ರಯೋಗವು ಸಕ್ರಿಯ ಅನುಭವವಾದದ್ದು, ಅವಲೋಕನಕಾರನ ನಿಯಂತ್ರಣದಲ್ಲಿ
ಸಾಗುತ್ತೇವೆ. ಪರಿಣಾಮಗಳತ್ತ ಸಾಗುತ್ತೇವೆ. ಸಾಗುತ್ತೇವೆ ಕಾರಣದಲ್ಲಿ ಏನದು ಅವಲೋಕನದಲ್ಲಿ ಏನಂತೆ ಕಾರಣಗಳಿಂದ ಪರಿಣಾಮಗಳತ್ತ ಸಾಗುತ್ತೇವೆ. ಇನ್ನು ಪ್ರಯೋಗದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ ಪರಿಣಾಮಗಳಿಂದ ಕಾರಣಗಳತ್ತ ಸಾಗುತ್ತೇವೆ. ಪ್ರಯೋಗದಲ್ಲಿ ಎರಡೂ ಕೂಡ ಕಾರಣ ಗೊತ್ತಿದ್ರೆ ಪ್ರಯೋಗದತ್ತ ಪರಿಣಾಮಗಳತ್ತ ಪರಿಣಾಮಗಳ ಗೊತ್ತಿದ್ರೆ ಕಾರಣಗಳತ್ತ ನಾವು ಅಲ್ಲಿ ಸಾಗಬಹುದು. ಪರಿಣಾಮಗಳಿಂದ ಪ್ರಯೋಗದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ ಕಾರಣಗಳಿಂದ ಪರಿಣಾಮಗಳತ್ತ ಕಾರಣದಿಂದ ಪರಿಣಾಮಗಳತ್ತ ಇನ್ನು ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಹುದು. ಪರಿಣಾಮಗಳಿಂದ ಕಾರಣಗಳತ್ತ ಸಾಗಬಹುದು. ಕಾರಣಗಳತ್ತ ಸಾಗಬಹುದು. ಇಲ್ಲಿಗೆ ಯಾವುದು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ಬರೀ ಅಂತ ಹೇಳಿದ್ರೆ 6 ಪಾಯಿಂಟ್ಸ್ ಅನ್ನ 5 ಮಾರ್ಕ್ಸ್ ಕೇಳಿದ್ರೆ 5 ತಪ್ಪದೆ 6 ಪಾಯಿಂಟ್ಸ್ ಅನ್ನ ನಾವು ಬರೀಬೇಕಾಗುತ್ತೆ. ಇಲ್ಲಿಗೆ ಅವಲೋಕನ ಮತ್ತು ಪ್ರಯೋಗಗಳ ವ್ಯತ್ಯಾಸಗಳು ಈ ಟಾಪಿಕ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ನಾವು ನೆಕ್ಸ್ಟ್ ಟಾಪಿಕ್ ಅಲ್ಲಿ ನಾವು ಯಾವುದನ್ನ ಅವಲೋಕನವು ಪ್ರಯೋಗಕ್ಕಿಂತ ಅಧಿಕ ಪ್ರಯೋಜನಗಳು. ನೆಕ್ಸ್ಟ್ ನಾವೇನಲ್ಲಿ ಇನ್ನು ಸ್ವಲ್ಪ ಎಷ್ಟು 10 ಮಿನಿಟ್ಸ್ ಅಲ್ಲಿ ಚಾಪ್ಟರ್ ಮುಗಿಯುತ್ತೆ. ಒಂದು ಮುಂದಿನ ಟಾಪಿಕ್ ಯಾವ್ದಂದ್ರೆ ಅವಲೋಕನವು ಅಂದ್ರೆ ಪ್ರಯೋಗಕ್ಕಿಂತ ಹೆಚ್ಚು ಅಧಿಕವಾದದ್ದು ಅಂತ ಹೇಳುವುದು. ಇನ್ನು ಅದನ್ನು ಉಲ್ಟಾ ಹೇಳುವಂಥದ್ದು ಇದು ಪ್ರಯೋಗ ಹೆಚ್ಚು ಪ್ರಯೋಜನವನ್ನ ಹೊಂದಿರುವಂಥದ್ದು. ಇವೆರಡು ಟಾಪಿಕ್ ಅನ್ನು ನೋಡಿದ್ರೆ ಈ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. ನೆಕ್ಸ್ಟ್ ಚಾಪ್ಟರ್ಗೆ ನಾವು ಹೋಗುವಂಥದ್ದು. ನೆಕ್ಸ್ಟ್ ಏನಿದೆ ಈ ಚಾಪ್ಟರ್ ಅಲ್ಲಿ ನಾವು ಇಲ್ಲಿ ಈ ಚಾಪ್ಟರ್ ಪ್ರಯೋಗವು ಇಲ್ಲಿ ಕೂಡ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಬಹುದು. 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಯಾಕಂದ್ರೆ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ನಿರೂಪಿಸಿರಿ ಅಂತ ಹೇಳ್ಬಿಟ್ಟು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಅನ್ನ ಎಕ್ಸಾಮಿನೇಷನ್ ಕೇಳ್ತಾರೆ. ಹೇಗೆ ಇಲ್ಲಿ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ಬರೆಯಿರಿ. ಅಧಿಕ ಪ್ರಯೋಜನಗಳು ಬರೆಯಿರಿ ಅಥವಾ ನಿರೂಪಿಸಿರಿ. ಅಧಿಕ ಪ್ರಯೋಜನಗಳು 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳ್ತಾರೆ. ಯಾಕಂದ್ರೆ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ನಿರೂಪಿಸಿರಿ ಅಂತ ಕರೀತಾರೆ. ಹಾಗಾದ್ರೆ ನಾವು ಯಾವುದನ್ನ ಪ್ರೂವ್ ಮಾಡಬೇಕು ಅಂದ್ರೆ ಈ ಸರ್ಟನ್ ಟೈಮ್ ಅಲ್ಲಿ ಅಂದ್ರೆ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ಅಂದ್ರೆ ಅವಲೋಕನ ಎನ್ನುವಂಥದ್ದು ಪ್ರಯೋಗಕ್ಕಿಂತ ಹೆಚ್ಚು ಎಸೆನ್ಷಿಯಲ್ ಅವಶ್ಯಕವಾದದ್ದು ಎನ್ನುವುದನ್ನು ನಾವಿಲ್ಲಿ ಸಾಬೀತುಪಡಿಸಬೇಕು. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದು ಉಲ್ಟಾ ಆಗುತ್ತೆ. ಹೇಗೆ ಇದನ್ನ ಒಂದು ಹೇಗೆ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ಇದನ್ನ ಉಲ್ಟಾ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಮತ್ತೆ ಅವಲೋಕನಕ್ಕಿಂತ ಪ್ರಯೋಗದ
ಪೂರ್ವಭಾವಿ ಇರುವುದು ಮೊದಲೇ ಅದು ಇರುವಂಥದ್ದು ಪ್ರಯೋಗಕ್ಕಿಂತ. ಯಾಕಂದ್ರೆ ಪ್ರಯೋಗ ಎನ್ನುವಂಥದ್ದು ಈ ನಿಸರ್ಗದಲ್ಲಿನ ಘಟನಾ ಪಾರದರ್ಶಕನೇ ಅಂದ್ರೆ ಅದನ್ನು ನೋಡ್ಕೊಂಡೇ ಇಲ್ಲಿ ಏನ್ ಮಾಡುವಂಥದ್ದು ಸೃಷ್ಟಿ ಮಾಡುವಂಥದ್ದು. ಹಾಗಾದ್ರೆ ಆಕರ್ಷಿಸುವಂಥದ್ದು ಯಾವುದು? ಮೊದಲು ಆಕರ್ಷಿಸುವಂಥದ್ದು ಇಲ್ಲಿ ನಿಸರ್ಗದಲ್ಲಿ ಸಂಭವಿಸುವಂತಹ ಘಟನೆ. ಉದಾಹರಣೆ, ನೀರು ಎನ್ನುವಂಥ ಉಪಾಧಿ ಇದೆ. ನೀರು ಎನ್ನುವಂಥದ್ದು ಜಲಜನಕ ಮತ್ತು ಆಮ್ಲಜನಕಗಳ ಇಂದ ನೀರು ಉಂಟಾಗುತ್ತೆ. ಈ ಒಂದು ಅವಸ್ಥೆ ಎಲ್ಲಿ ಸಿಗುತ್ತೆ? ನಿಸರ್ಗದಲ್ಲಿ ಸಿಗುತ್ತೆ. ಇದರ ಪಾರದರ್ಶಿಕೆಯನ್ನ ನಾವು ಕೊಂಡೊಯ್ದು ಪ್ರಯೋಗದಲ್ಲಿ ನಾವು ಸೃಷ್ಟಿಸುತ್ತೀವಿ. ಹಾಗಾದ್ರೆ ಮೊದಲು ಸಂಭವಿಸುವಂತಹ ಕ್ರಿಯೆ ಯಾವುದು? ಮೊದಲು ಸಂಭವಿಸುವಂತಹ ಕ್ರಿಯೆ ನಿಸರ್ಗದಲ್ಲಿ ಸಂಭವಿಸುವಂತಹ ಅವಲೋಕನ ಆಗಿರುತ್ತೆ. ಇದರ ಒಂದು ಪಾರದರ್ಶಕನೆ ಪ್ರಯೋಗದಲ್ಲಿ ಸಿಗುವಂತಹ ಒಂದು ಘಟನೆ ಆಗಿರುತ್ತೆ. ಅಂದ್ರೆ ಇಲ್ಲಿ ಈ ಆಗಿರುತ್ತದೆ. ಇನ್ನು ಸೆಕೆಂಡ್ ಒನ್, ಎರಡನೇ ಲಕ್ಷಣ, ಅವಲೋಕನದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ ಸಾಗುತ್ತೇವೆ. ಅವಲೋಕನದಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ ಸಾಗುತ್ತೇವೆ. ಕಾರಣಗಳಿಂದ ಪರಿಣಾಮಗಳತ್ತ ಸಾಗುತ್ತೇವೆ. ಪರಿಣಾಮಗಳತ್ತ ಸಾಗುತ್ತೇವೆ. ಅವಲೋಕನದಲ್ಲಿ ನಾವು ಕಾರಣಗಳಿಂದ ಪರಿಣಾಮಗಳತ್ತ ಸಾಗುತ್ತೇವೆ. ಇಲ್ಲಿ ಅವಲೋಕನದಲ್ಲಿ ನಾವೇನಿಲ್ಲಿ ಕಾರಣಗಳಿಂದ ಪರಿಣಾಮಗಳತ್ತ, ಇನ್ನು ಪರಿಣಾಮಗಳಿಂದ ಕಾರಣಗಳತ್ತ ಸಾಗುತ್ತೇವೆ. ಪರಿಣಾಮಗಳಿಂದ ಕಾರಣಗಳತ್ತ ಸಾಗುತ್ತೇವೆ. ಪರಿಣಾಮಗಳಿಂದ ಕಾರಣಗಳತ್ತ ಸಾಗುತ್ತೇವೆ. ನೋಡಿ ಇಲ್ಲಿ ಏನಪ್ಪ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು ಅಂದ್ರೆ, ನಿಸರ್ಗದಲ್ಲಿ ಸಂಭವಿಸುವಂತಹ ಅವಲೋಕನ ಏನಿರುತ್ತೋ ಆ ಅವಲೋಕನದಲ್ಲಿ ನಾವು ಘಟನೆ ಸಂಭವಿಸಿತು ಅಂದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಕಾರಣಗಳನ್ನ ನಾವೇನ್ ಮಾಡ್ತೀವಿ, ಕಾರಣಗಳನ್ನು ನಮಗೆ ಗೋಚರ ಆಗ್ತವೆ. ಅದರ ಕಾರಣಗಳನ್ನ ನಾವು ತಿಳ್ಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಕಾರಣಗಳಿಂದ ಪರಿಣಾಮ ಸಂಭವಿಸಿತು ಅಂದ್ರೆ ಆ ಪರಿಣಾಮಗಳಿಂದ ಉಂಟಾಗುವಂತಹ ಅನುಕೂಲತೆಗಳೇನು ಅನಾನುಕೂಲತೆಗಳೇನು ಅನ್ನೋದನ್ನು ಕೂಡ ನಾವು ಪರಿಣಾಮಗಳಿಂದ ನಾವು ಕಾರಣಗಳತ್ತನೂ ಕೂಡ ಕಾರಣಗಳಿಂದ ಪರಿಣಾಮವನ್ನು ನಾವು ಪಡ್ಕೊಳ್ತೀವಿ. ಇನ್ನು ಪರಿಣಾಮಗಳಿಂದ ಆಗ್ತಕ್ಕಂತಹ ಅನುಕೂಲತೆಗಳು ಅಥವಾ ಅನಾನುಕೂಲತೆಗಳನ್ನು ಕೂಡ ಪರಿಣಾಮಗಳಿಂದ ನಾವು ಕಾರಣಗಳತ್ತನೂ ಕೂಡ ನಾವು ಸಾಗುತ್ತೇವೆ. ಈ ಒಂದು ಪ್ರಕ್ರಿಯೆ ಅಂದ್ರೆ ಕಾರಣಗಳಿಂದ ಪರಿಣಾಮಗಳತ್ತ, ಪರಿಣಾಮಗಳಿಂದ ಕಾರಣಗಳತ್ತ ಎರಡೂ ರೀತಿಯಲ್ಲೂ ಕೂಡ ನಾವು ಇಲ್ಲಿ ಅವಲೋಕನದಲ್ಲಿ ಸಾಗುತ್ತೇವೆ. ಹಾಗಾದ್ರೆ ನೆಕ್ಸ್ಟ್ ನಲ್ಲಿ ಮುಂದಿನ ಲಕ್ಷಣ ಅಂತಂದ್ರೆ ಇಲ್ಲಿ ಮೂರನೇದು, ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆ. ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆ. ಮೊದಲು ಸಂಭವಿಸುವ ಕ್ರಿಯೆಯಾಗಿದೆ. ಮೊದಲು ಸಂಭವಿಸುವ ಕ್ರಿಯೆ ಅಥವಾ ಕ್ರಿಯೆಯಾಗಿದೆ. ನೋಡಿ ಇದನ್ನ ನಾವು ಗಮನಿಸೋದಾದ್ರೆ ನಾವು ಏನು ಅವಲೋಕನವು ಪ್ರಯೋಗಕ್ಕಿಂತ ಮೊದಲು ಸಂಭವಿಸುವ ಕ್ರಿಯೆ. ಇದರ ಅರ್ಥ ಪ್ರಯೋಗ ಮತ್ತು ಅವಲೋಕನ ಈ ಎರಡು ಭಾಗಗಳಿವೆ. ಹಾಗಾದ್ರೆ ಅವಲೋಕನ ಮೊದಲು ಅಥವಾ ಪ್ರಯೋಗ ಮೊದಲು? ಈ ರೀತಿ ನಾವು ಪ್ರಶ್ನೆ ಹಾಕಿಕೊಂಡಾಗ ಇದಕ್ಕೆ ಉತ್ತರ ಅವಲೋಕನ ಎನ್ನುವಂಥದ್ದು ಮೊದಲು ಇದು ಸಂಭವಿಸುವಂಥದ್ದು, ಮೊದಲು ಇರ್ತಕ್ಕಂಥದ್ದು. ನಂತರ ಅದರ ಒಂದು ಪಾರದರ್ಶಿಕೆ ಇದೆಯಲ್ಲ ಅದು ಪ್ರಯೋಗ ಅಂತಕ್ಕಂಥದ್ದು. ಇಲ್ಲಿ ಮೊಟ್ಟ ಮೊದಲು
ನೆಕ್ಸ್ಟ್ ತಾನೆ ನೆಕ್ಸ್ಟ್ ನಾವಿಲ್ಲಿ ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು. ಅವಲೋಕನಕ್ಕಿಂತ ಇದನ್ನ ಉಂಟೆ ಕೇಳೋದಾದ್ರೆ ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು. ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು. ಅಧಿಕ ಪ್ರಯೋಜನಗಳು. ಇದರ ಅರ್ಥ ಏನಪ್ಪ ಅಂದ್ರೆ ಇದರಲ್ಲಿ ಯಾರು ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು ಅಥವಾ ಪ್ರಯೋಗಕ್ಕಿಂತ ಅವಲೋಕನದ ಅಧಿಕ ಪ್ರಯೋಜನಗಳು ಇವೆರಡರಲ್ಲಿ ಒಂದು ಇದ್ದೇ ಇರುತ್ತೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್ಗೆ. ಇದರ ಅರ್ಥ ಅವಲೋಕನಕ್ಕಿಂತ ಪ್ರಯೋಗ ಹೆಚ್ಚು ಸುಪ್ರಿಯಾದದ್ದು ಅನ್ನೋದನ್ನು ನಾವು ಇಲ್ಲಿ ಬರೀಬೇಕಾಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಬರೀಬೇಕಾಗುತ್ತೆ. ಇದನ್ನು ಕೂಡ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಇರುತ್ತೆ. 5 ಮಾರ್ಕ್ಸ್ ಕೇಳಿದ್ರೆ ಇಲ್ಲೂ ಕೂಡ ಒಂದು 4 ಪಾಯಿಂಟ್ಸ್ ಅನ್ನು ಬರೀಬೇಕಾಗುತ್ತೆ. ಇಲ್ಲಿ ಈ ಟಾಪಿಕ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ 4 ಪಾಯಿಂಟ್ಸ್ ಅನ್ನು ಕೊಟ್ಟು ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಈ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟ್ ಈ ಚಾಪ್ಟರ್ ಎಂಡ್ ಆಗುತ್ತೆ. ನೆಕ್ಸ್ಟ್ ನಾವು ಮುಂದಿನ ಚಾಪ್ಟರ್ಗೆ ನಾವು ಎಂಟ್ರಿ ಕೊಡ್ತೀವಿ. ನೆಕ್ಸ್ಟ್ ಚಾಪ್ಟರ್ ಅಧ್ಯಾಯ 3 ನೆಕ್ಸ್ಟ್ ಚಾಪ್ಟರ್. ಬಟ್ ನಾಳೆ ಇದು ಈ ಕ್ಲಾಸನ್ನು ಏನಿದೆ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳೋಕ್ಕೆ ಟಾಪಿಕ್ಕು ಮುಗಿಸ್ಬಿಟ್ಟು ನೆಕ್ಸ್ಟ್ ನಾವು ಹೊಸ ಚಾಪ್ಟರ್ಗೆ ಅಂದರೆ ನೆಕ್ಸ್ಟ್ ಚಾಪ್ಟರ್ಗೆ ನಾವು ಹೋಗುವಂಥದ್ದು. 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಯಾವಾಗ ಕೂಡ ಕೇಳಿ ನಾವು ಬರೀಬೇಕಾಗುತ್ತೆ. ಇದನ್ನು ಎಕ್ಸ್ಪ್ಲೇನ್ ಮಾಡಿ ಈ ಚಾಪ್ಟರ್ಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಟಾಪಿಕನ್ನು ಈ ಚಾಪ್ಟರ್ ಮುಗಿಯುತ್ತೆ. ನೆಕ್ಸ್ಟ್ ನಾವು 3rd ಚಾಪ್ಟರ್ಗೆ ನಾವು ಹೋಗುವಂಥದ್ದು. 3rd ಚಾಪ್ಟರು ಕಾರಣ ತತ್ವ ಅಂತ ಬರುತ್ತೆ. ಅದನ್ನು ನಾಳೆ ಅದನ್ನು ಸಿಸ್ಟಮೆಟಿಕ್ ನಾವು ಎಕ್ಸ್ಪ್ಲೇನ್ ಮಾಡುವಂಥದ್ದು. ಈ ಟಾಪಿಕ್ ನಾಳೆ ಮುಗಿಸಿ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಕೇಳಿದ್ರೆ ಇದನ್ನು ಮುಗಿಸಿ ಕೆಲವು ಪಾಯಿಂಟ್ಸ್ ಹಾಕಿಬಿಟ್ಟು ನೆಕ್ಸ್ಟ್ ನಾವು 3rd ಚಾಪ್ಟರ್ಗೆ ಎಂಟ್ರಿ ಕೊಡುವಂಥದ್ದು. ಇನ್ನು ಈ ಚಾಪ್ಟರ್ಲಿ ಅಂದರೆ 2nd ಚಾಪ್ಟರ್ಲಿ ಲಾಸ್ಟ್ ಟಾಪಿಕ್ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನಾದರೂ ಕೂಡ ಫೈನಲ್ ಎಕ್ಸಾಮಿನೇಷನ್ ಕೇಳಿದ್ರೆ ಲಾಸ್ಟ್ ಟಾಪಿಕ್ ಯಾವುದು? ಅವಲೋಕನಕ್ಕಿಂತ ಪ್ರಯೋಗದ ಅಧಿಕ ಪ್ರಯೋಜನಗಳು ನಿರೂಪಿಸಿರಿ ಅಂತ 5 ಮಾರ್ಕ್ಸ್ ಕ್ವೆಶ್ಚನ್ಸ್ ಏನಾದರೂ ಕೂಡ ಕೇಳಿದ್ರೆ ಇದನ್ನ ಅಂದರೆ ಈ ಲಾಸ್ಟ್ ಟಾಪಿಕ್ ಒಂದು 4 ಪಾಯಿಂಟ್ಸ್ ಅನ್ನು ಬರೆಯಬೇಕು. ಯಾಕೆ? ಇಲ್ಲಿ ಫಸ್ಟ್ ಒನ್ ಅಂದರೆ ಪ್ರಯೋಗವು ನಮಗೆ ಬೇಕಾದಷ್ಟು ಸಲ ಪುನರಾವರ್ತಿಸಬಹುದು. ಪ್ರಯೋಗವನ್ನ ಎಷ್ಟು ಸಲ ಬೇಕಾದರೂ ಪುನರಾವರ್ತಿಸಬಹುದು. ನಮಗೆ ಬೇಕೆಂದಾಗ ಎಷ್ಟು ಸಲ ಬೇಕಾದರೂ ಕೂಡ ನಾವು ರಿಪಿಟೇಷನ್ ಪುನರಾವರ್ತಿತಗೊಳಿಸಬಹುದು. ಪ್ರಯೋಗವನ್ನ ಎಷ್ಟು ಸಲ ಬೇಕಾದರೂ ಪುನರಾವರ್ತಿಸಬಹುದು. ನಾವು ಎಷ್ಟು ಸಲ ಬೇಕಾದರೂ ಕೂಡ ರಿಪಿಟೇಷನ್ ಮಾಡಬಹುದು, ಪುನರಾವರ್ತಿಸಬಹುದು. ಅಂದ್ರೆ ಇಲ್ಲಿ ನಾವು ಅವಲೋಕನವನ್ನ ಪ್ರಯೋಗವನ್ನ ಎಷ್ಟು ಸಲ ಬೇಕಾದರೂ ಪುನರಾವರ್ತಿಸಬಹುದು. ಅಂದ್ರೆ ಇಲ್ಲಿ ನಿಸರ್ಗದಲ್ಲಿ ಸಂಭವಿಸುವಂತಹ ಅವಲೋಕನ ಹೆಚ್ಚು ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗಲ್ಲ. ಯಾಕೆಂದರೆ ಹೆಚ್ಚು ಕಾಲಾವಕಾಶ ಇರುವುದಿಲ್ಲ, ಸಮಯದ ಅಭಾವ ಇರುತ್ತದೆ. ಇರುವ ಅತ್ಯಲ್ಪ ಅವಧಿಯಲ್ಲೇ ನಿಖರವಾದಂತಹ ಜ್ಞಾನವನ್ನ ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಬಟ್ ಇಲ್ಲಿ ಏನಂತಂದ್ರೆ ಪ್ರಯೋಗದಲ್ಲಿ ಎಷ್ಟು ಸಲ ಬೇಕಾದರೂ ಪುನರಾವರ್ತಿಸಬಹುದು. ಯಾವುದಾದರೂ ಒಂದು ಘಟನೆಯನ್ನ ನಾವು ವೀಕ್ಷಿಸಬೇಕು ಅನ್ನೋದಾದ್ರೆ ಪ್ರಯೋಗದಲ್ಲಿ ಎಷ್ಟು ಬಾರಿಯಾದರೂ ಬೇಕೆಂದಾಗ ಎಷ್ಟು ಸಲ ಎಷ್ಟು ಸಮಯವರೆಗೂ ಕೂಡ ನಾವು ಏನು ಮಾಡಬಹುದು, ವೀಕ್ಷಿಸಬಹುದು, ಸಮೀಕ್ಷಿಸಬಹುದು. ಅರ್ಥಾತ್ ಯಾಕೆಂತಂದ್ರೆ ಇದು ಅವಲೋಕನಕಾರನ ನಿಯಂತ್ರಣಕ್ಕೊಳಪಟ್ಟಿರುತ್ತದೆ. ಅವನ ನಿಯಂತ್ರಣದಲ್ಲಿರುತ್ತೆ, ಅವಲೋಕನಕಾರನ ಹತೋಟಿಯಲ್ಲಿರುತ್ತೆ. ಆಗ ಆ ಘಟನೆಯನ್ನ ಅವನು ತನ್ನ ಅನುಕೂಲಕ್ಕೆ ತಕ್ಕಂತೆ ಅಲ್ಲಿಯವರೆಗೂ ಕೂಡ ಆ ಘಟನೆಯನ್ನು ಸೃಷ್ಟಿಸಿ ಅದರ ಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅಂತ ಒಂದು ಘಟನೆಗೆ ಸಂಬಂಧಪಟ್ಟಂತಹ ವಿವರಣೆ ಏನಿದೆಯೋ ಆ ಜ್ಞಾನ ಎನ್ನುವಂಥದ್ದು ಏನಿದೆಯೋ ಅದು ನಿಖರವಾಗಿರುತ್ತೆ, ಅದು ನಿಜವಾಗಿರುತ್ತೆ. ಯಾಕೆಂದ್ರೆ ಯಾವ ಫಲಿತವೂ ಕೂಡ ಇರೋದಿಲ್ಲ. ತನ್ನ ಅನುಕೂಲಕ್ಕೆ ತಕ್ಕಂತೆ ಆ ಘಟನೆಯ ವಿವರಣೆಯನ್ನ ಅವನು ಕೂಲಂಕುಷವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯೋಗವು ಅವಲೋಕನಕ್ಕಿಂತ ಹೆಚ್ಚು ಕರಾರುವಾದದ್ದು
ಪಾಯಿಂಟ್ಸ್ ಅಲ್ಲಿ ಪ್ರಯೋಗದಲ್ಲಿ ನಾವು ಘಟನೆಗಳನ್ನ ವೈವಿಧ್ಯಮಯ ಸನ್ನಿವೇಶಗಳಲ್ಲಿ ನಾವು ರೂಪಿಸಬಹುದು. ಪ್ರಯೋಗದಲ್ಲಿ ಘಟನೆಗಳನ್ನ ವೈವಿಧ್ಯಮಯ ರೀತಿಯಲ್ಲಿ ವೀಕ್ಷಿಸಬಹುದು. ಪ್ರಯೋಗದಲ್ಲಿ ಘಟನೆಗಳನ್ನ ವೈವಿಧ್ಯಮಯ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ, ಪ್ರಯೋಗದಲ್ಲಿ ಘಟನೆಗಳನ್ನ ವೈವಿಧ್ಯಮಯ ರೀತಿಯಲ್ಲಿ ವೀಕ್ಷಿಸಬಹುದು ಅಥವಾ ಅವಲೋಕಿಸಬಹುದು. ಪ್ರಯೋಗದಲ್ಲಿ ಘಟನೆಗಳನ್ನು ವೈವಿಧ್ಯಮಯ ಸನ್ನಿವೇಶಗಳಲ್ಲಿ ವೀಕ್ಷಿಸಬಹುದು. ವೈವಿಧ್ಯಮಯ ಸನ್ನಿವೇಶಗಳಲ್ಲಿ ವೀಕ್ಷಿಸಬಹುದು. ನೋಡಿ, ಇದರ ತಾತ್ಪರ್ಯ, ಇದರ ಸಾರ ಏನಪ್ಪ ಅಂದ್ರೆ ಪ್ರಯೋಗದಲ್ಲಿ ಘಟನೆಗಳನ್ನ ವೈವಿಧ್ಯಮಯ ಸನ್ನಿವೇಶಗಳಲ್ಲಿ ವೀಕ್ಷಿಸಬಹುದು. ಇದರ ತಾತ್ಪರ್ಯ ಪ್ರಯೋಗದಲ್ಲಿ ಒಂದು ಘಟನೆ ಏನಿರುತ್ತೋ ಆ ಘಟನೆಯನ್ನ ವಿವಿಧ ರೀತಿಯಲ್ಲಿ, ಬೇರೆ ಬೇರೆ ರೀತಿಯಲ್ಲಿ ನಾವು ಅವುಗಳನ್ನ ಮಾರ್ಪಡಿಸಬಹುದು. ಅವುಗಳ ಸನ್ನಿವೇಶಗಳನ್ನ ನಾವು ವೀಕ್ಷಿಸಬಹುದು. ಇದಕ್ಕೆ ಉದಾಹರಣೆಯಾಗಿ ಎಲ್ಲ ಲೋಹಗಳು ಕಾಯಿಸಿದಾಗ ಹಿಗ್ಗುತ್ತವೆ ಎನ್ನುವಂತ ಒಂದು ಸಾರ್ವತ್ರಿಕ ತರ್ಕವಾಕ್ಯದ ಅಥವಾ ಸಾರ್ವತ್ರಿಕ ತರ್ಕವಾಕ್ಯವನ್ನ ನಾವು ಸಾಬೀತುಪಡಿಸಬೇಕು ಅನ್ನೋದಾದ್ರೆ ನಾವೇನು ಮಾಡಬೇಕು? ಇಲ್ಲಿ ಲೋಹಗಳಲ್ಲಿ ಯಾವ್ಯಾವ ಬರ್ತವೆ? ಚಿನ್ನವನ್ನ ಕಾಯಿಸಬೇಕು, ಕಾಯಿಸಿದಾಗ ಚಿನ್ನ ಹಿಗ್ಗುತ್ತದೆ. ನೆಕ್ಸ್ಟ್ ಸೆಕೆಂಡ್ ಲೈನ್, ಕಬ್ಬಿಣವನ್ನು ಕಾಯಿಸಿದಾಗ ಹಿಗ್ಗುತ್ತದೆ. ಥರ್ಡ್ ಲೈನ್, ತಾಮ್ರವನ್ನು ಕಾಯಿಸಿದಾಗ ಹಿಗ್ಗುತ್ತದೆ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಾರ್ವತ್ರಿಕ ತರ್ಕವಾಕ್ಯದ ಅಥವಾ ಸಾರ್ವತ್ರಿಕ ತರ್ಕವಾಕ್ಯವನ್ನ ನಾವು ರುಜುವಾತು ಮಾಡುವಂಥದ್ದು, ಸಾಬೀತು ಮಾಡುವಂಥದ್ದು. ಏನು? ಎಲ್ಲ ಲೋಹಗಳು ಕಾಯಿಸಿದಾಗ ಹಿಗ್ಗುತ್ತವೆ. ಈ ಸಾರ್ವತ್ರಿಕ ತರ್ಕವಾಕ್ಯವನ್ನ ನಾವು ರುಜುವಾತಾಗಬೇಕು ಅನ್ನೋದೇ ಒಂದೊಂದನ್ನೇ ಇಂಡಿವಿಜುವಲ್ ಆಗಿ ಒಂದೊಂದೇ ಲೋಹವನ್ನ ನಾವು ಕಾಯಿಸ್ತಾ ಹೋದ್ವಿ. ಎಲ್ಲ ಲೋಹಗಳು ಕಾಯಿಸಿದಾಗ ಹಿಗ್ಗುತ್ತವೆ ಅಂದ್ರೆ ಎಲ್ಲ ಧಾತುಗಳು ಕಾಯಿಸಿದಾಗ ಹಿಗ್ಗುತ್ತವೆ ಎನ್ನುವಂತ ಸಾರ್ವತ್ರಿಕ ತರ್ಕವಾಕ್ಯವನ್ನ ನಾವು ನಿರ್ಣಯದಲ್ಲಿ ಏನ್ ಮಾಡ್ತೀವಿ? ತೀರ್ಮಾನ ವಾಕ್ಯದಲ್ಲಿ ಕಂಡುಕೊಳ್ತೀವಿ. ಆ ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂದ್ರೆ ಪ್ರಯೋಗದಲ್ಲಿ ನಾವು ಘಟನೆಗಳನ್ನ ಬೇರೆ ಬೇರೆ ವಿವಿಧ ರೀತಿಯಲ್ಲಿ ಅದರ ಸಾರ್ವತ್ರಿಕ ತರ್ಕವಾಕ್ಯವನ್ನ ನಾವು ಇಲ್ಲಿ ವೀಕ್ಷಿಸಲಿಕ್ಕೆ ಸಾಧ್ಯವಾಗುತ್ತೆ. ಇದು ನೆಕ್ಸ್ಟ್ ಇಲ್ಲಿ ಮೂರನೇ ಲಕ್ಷಣ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ನಾವಿಲ್ಲಿ ಯಾವುದು? ಪ್ರಯೋಗದಲ್ಲಿ ನಾವು ಘಟನೆಯನ್ನ ಹೆಚ್ಚು ಕರಾರುವಕ್ಕಾಗಿ ವೀಕ್ಷಿಸಬಹುದು. ಪ್ರಯೋಗದಲ್ಲಿ ಘಟನೆಯನ್ನ ಹೆಚ್ಚು ಕರಾರುವಕ್ಕಾಗಿ ವೀಕ್ಷಿಸಬಹುದು. ಪ್ರಯೋಗದಲ್ಲಿ ಘಟನೆಯನ್ನು ಹೆಚ್ಚು ಕರಾರುವಕ್ಕಾಗಿ ವೀಕ್ಷಿಸಬಹುದು. ನೋಡಿ, ಇಲ್ಲಿ ಇದರ ಅರ್ಥ ಪ್ರಯೋಗದಲ್ಲಿ ಘಟನೆಯನ್ನ ಹೆಚ್ಚು ಕರಾರುವಕ್ಕಾಗಿ ವೀಕ್ಷಿಸಬಹುದು. ಇದರ ತಾತ್ಪರ್ಯ ಈ ಪ್ರಯೋಗದಲ್ಲಿ ಹೆಚ್ಚು ಕಾಲಾವಕಾಶ, ಸಮಯಾವಕಾಶ ಎನ್ನುವಂಥದ್ದಿರುತ್ತೆ. ಕಾಲಾವಕಾಶದ ಕೊರತೆ ಇರುವುದಿಲ್ಲ. ನಮಗೆ ಬೇಕಾದಾಗ ಎಷ್ಟು ಸಲ ಬೇಕಾದರೂ ಕೂಡ ನಾವು ಪುನರಾವರ್ತಗೊಳಿಸುವುದರಿಂದ ಆ ಘಟನೆಗೆ ಸಂಬಂಧಿಸಿದ ಬಗೆಗಿನ ಜ್ಞಾನವನ್ನ ನಾವು ಅರ್ಥವಾಗುವ ತನಕವನ್ನು ಕೂಡ ನಾವು ಅದನ್ನು ನಾವು ಪುನರಾವರ್ತಿಸಬಹುದು. ಇಲ್ಲಿ ಸಮಯದ ಕೊರತೆ ಇರುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಪ್ರಯೋಗದಲ್ಲಿನ ಘಟನೆಯನ್ನ ಆ ಪ್ರಯೋಗದಲ್ಲಿನ ಘಟನೆ ಹೆಚ್ಚು ಕರಾರುವಕ್ಕಾಗಿರುತ್ತದೆ. ಅದರ ಬಗೆಗಿನ ಜ್ಞಾನವನ್ನ ನಾವು ಮನವರಿಕೆ ಆಗೋ ತನಕನೂ ಕೂಡ ನಾವು ಹೆಚ್ಚು ಸಮಯವನ್ನು ತೆಗೆದುಕೊಂಡು ನಾವು ಜ್ಞಾನವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯೋಗದಲ್ಲಿ ಘಟನೆಯನ್ನ ಹೆಚ್ಚು ಕರಾರುವಕ್ಕಾಗಿ ವೀಕ್ಷಿಸಬಹುದು ಅಂತ ನಾನು ಹೇಳುವಂಥದ್ದು. ಇನ್ನು ಲಾಸ್ಟ್ ಕನ್ಕ್ಲೂಷನ್ನಲ್ಲಿ ನಾವು ಅಂದ್ರೆ ಇವೆರಡೂ ಕೂಡ ಯಾವುಗಳು ಲಾಸ್ಟ್ ಕನ್ಕ್ಲೂಷನ್ನಲ್ಲಿ ಅವಲೋಕನ ಮತ್ತು ಪ್ರಯೋಗಗಳು ಇವೆರಡೂ ಕೂಡ ಒಂದು ಮತ್ತೊಂದಕ್ಕೆ ಪೂರಕವಾದವುಗಳು. ಅವಲೋಕನದ ಒಂದು ಪಾರದರ್ಶಕತೆ ಪ್ರಯೋಗ ಅಂತಕ್ಕಂಥದ್ದು ಆ ಹಿನ್ನೆಲೆಯಲ್ಲಿ 5 ಮಾರ್ಕ್ಸ್ ಇವರಲ್ಲಿ ಯಾವುದಾದ್ರು ಕೇಳಿದ್ರೆ ಬರೆಯುವಂಥ
ಈ ಚಾಪ್ಟರ್ಗೆ ದಿ ಎಂಡ್ ಮುಕ್ತಾಯವಾಗುತ್ತೆ. ನೆಕ್ಸ್ಟ್ ನಾವು ಥರ್ಡ್ ಚಾಪ್ಟರ್ಗೆ ಎಂಟ್ರಿ ಆಗ್ತದೆ.